ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅನೇಕರ ಜೀವಿತಕ್ಕೆ ಬೆಳಕನ್ನು ನೀಡುವ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ದೇವರು ತಿಳಿಸಿದ ಹಲವು ಆತ್ಮಿಕ ಸತ್ಯಗಳಿಗಾಗಿ ಆತನಿಗೆ ಸ್ತೋತ್ರವಾಗಲಿ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಯೇಸುಕ್ರಿಸ್ತನ ಹುಟ್ಟು ಕುರುಡನಿಗೆ ಕಣ್ಣು ಕೊಟ್ಟ ವಿಚಾರವು ಬಹು ಆಶ್ಚರ್ಯವೂ ಗಂಭೀರವೂ ಆದುದರಿಂದ ಜನರ ಹಾಗೂ ಆತನ ವಿರೋಧಿಗಳ ಪ್ರತಿಕ್ರಿಯೆ ವಿಭಿನ್ನ ರೀತಿಯಲ್ಲಿ ಕಂಡುಬಂದದ್ದರ ಸತ್ಯವನ್ನು ನಾವು ತಿಳಿದುಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಾಯವನ್ನು ಆತ್ಮನ ಸಹಾಯದಿಂದ ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರಿಯರೇ, ಆಕಾಶ ಮಂಡಲಗಳನ್ನು ದಾಟಿ ಹೋದ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಬಂದಿರಿ, ಇಂದು ನಾವು ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 1-16 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ಈ 9ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೇಸು ಹುಟ್ಟು ಕುರುಡನಿಗೆ ಯೆರೂಸಲೇಮಿನಲ್ಲಿ ಕಣ್ಣು ಕೊಟ್ಟದ್ದು ಹಾಗೂ ಅದ್ಭುತ ಕಾರ್ಯಗಳಿಗಾಗಿ ಜನರ ಪ್ರತಿಕ್ರಿಯೆ ಎಂಬುದಾಗಿರುತ್ತದೆ. ನೋಡಿರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಲೋಕದ ಬೆಳಕಿನ ವಿಷಯದಲ್ಲಿ ಬೋಧನೆ ಮಾಡುತ್ತಿದ್ದನು. ಆತನು ತಾನು ದೇವರು ಎಂದು ಹೇಳಿಕೊಂಡದ್ದರಿಂದ ಯಹೂದ್ಯರು ಆತನನ್ನು ಕೊಲ್ಲಬೇಕೆಂದಿದ್ದರು. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 59ನೇ ವಚನವನ್ನು ಓದುವಾಗ ಅವರು ಈ ಮಾತನ್ನು ಕೇಳಿ ಆತನನ್ನು ಕೊಲ್ಲುವುದಕ್ಕಾಗಿ ಕಲ್ಲು ತಕ್ಕೊಳ್ಳಲು ಯೇಸು ಅಡಗಿಕೊಂಡು ದೇವಾಲಯದೊಳಗಿಂದ ಹೊರಟು ಹೋದನು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಭಾಗದಲ್ಲಿ ನಡೆದ ಘಟನೆ ಆತನು ಲೋಕದ ಬೆಳಕಿನ ವಿಚಾರದಲ್ಲಿ ಮಾಡಿದ ಉಪದೇಶದ ಮುಂದುವರೆದ ಭಾಗವಾಗಿತ್ತು. ಯೇಸುಕ್ರಿಸ್ತನ ವೈರಿಗಳು ಆತ್ಮಿಕವಾಗಿ ಕುರುಡರಾಗಿದ್ದರು. ಅವರಿಗೆ ತೋರುತ್ತಿರಲಿಲ್ಲ. ಪ್ರಿಯರೇ, ಲೋಕಕ್ಕೆ ಬೆಳಕಾಗಿದ್ದವನು ಅವನ ಮುಂದೆ ನಿಂತಿದ್ದರೂ ಆ ಕುರುಡನು ಅವನನ್ನು ನೋಡಲಿಲ್ಲ. ಆದರೆ ಯೇಸುಕ್ರಿಸ್ತನು ತನ್ನನ್ನು ಅವನಿಗೆ ತೋರಿಸಲು ಹೋಗುತ್ತಾನೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಕುರುಡನು ನೋಡಬೇಕಾದರೆ ಮೊದಲು ಅವನ ಕಣ್ಣುಗಳನ್ನು ತೆರೆಯಬೇಕು ಮತ್ತು ಬೆಳಕು ಒಳಗೆ ಬರಬೇಕು. ಹೀಗೆ ಬೆಳಕನ್ನು ಕೊಡುವವನು ಮತ್ತು ಅದನ್ನು ತೆಗೆದುಕೊಳ್ಳುವವನು ಇಬ್ಬರೂ ಬೇಕಾಗುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ನಾವು ಶಬ್ದಗಳ ವಿಚಾರದಲ್ಲಿ ಕೆಲವು ಸಾರಿ ಚರ್ಚೆ ಮಾಡುತ್ತೇವಲ್ಲವೇ? ಕಾಡಿನಲ್ಲಿ ಒಂದು ಮರ ಬೀಳುವುದಾದರೆ ಅಲ್ಲಿ ಆ ಮರ ಬೀಳುವಂಥ ಶಬ್ದವನ್ನು ಕೇಳಲು ಯಾರೂ ಇಲ್ಲದಿರುವುದಾದರೆ ಶಬ್ದವು ಉಂಟಾಗುತ್ತದಾ? ಇದಕ್ಕೆ ಉತ್ತರವೇನೆಂದರೆ, ಶಬ್ದದ ತರಂಗಗಳು ಇರುವಂಥವುಗಳೇ. ಆದರೆ ಆ ತರಂಗಗಳನ್ನು ಸೆರೆ ಹಿಡಿಯುವ ಕಿವಿ ಇಲ್ಲದಿದ್ದರೆ ಯಾರೂ ಕೂಡ ಅದನ್ನು ಶಬ್ದವಾಗಿ, ಹಾಗೆಯೇ ಕಣ್ಣಿನ ದೃಷ್ಟಿ ಇಲ್ಲ ಅಂದರೆ ಬೆಳಕು ಇಲ್ಲ ಎಂದು ಅರ್ಥವಲ್ಲ. ಹೌದು, ಬೆಳಕು ಕಣ್ಣಿನ ಸ್ಥಿತಿಯನ್ನು ತೋರಿಸಿಕೊಡುತ್ತದೆ. ಲೋಕಕ್ಕೆ ಬೆಳಕಾಗಿರುವಾತನು ಆತ್ಮದ ಸ್ಥಿತಿಯನ್ನು ತೋರಿಸಿಕೊಡುತ್ತಾನೆ. ನೋಡಿರಿ, ಫರಿಸಾಯರು ತಮಗೆ ಕಣ್ಣುಗಳು ಕಾಣಿಸುತ್ತವೆ ಎಂದರು, ಆದರೂ ಅವರು ಕುರುಡರಾಗಿದ್ದರು. ಕರ್ತನಲ್ಲಿ ಪ್ರಿಯರೇ, ಪಶ್ಚಿಮ ವರ್ಜೀನಿಯಾದಲ್ಲಿ ಒಂದು ಸಾರಿ ಗಣಿ ಸ್ಫೋಟವಾಯಿತು. ಇದರಿಂದಾಗಿ ಆ ಗಣಿಯೊಳಗೆ ಸಿಕ್ಕಿಬಿದ್ದವರಿಗೆ ಕತ್ತಲೆಯೂ ಆವರಿಸಿತು. ಪರಿಹಾರ ತಂಡದವರು ಅವರ ಕಡೆಗೆ ಒಂದು ಬೆಳಕನ್ನು ತೋರಿಸಿದಾಗ ಅಲ್ಲಿದ್ದಂಥ ಒಬ್ಬ ಯವನಸ್ಥನು ಹೀಗೆ ಹೇಳಿದನು, ಅವರು ಯಾಕೆ ಬೆಳಕನ್ನು ಹೊತ್ತಿಸುವುದಿಲ್ಲ ಎಂಬುದಾಗಿ. ಆಗ ಎಲ್ಲರೂ ಆತನ ಕಡೆಗೆ ಬಹು ಆಶ್ಚರ್ಯದಿಂದ ನೋಡಿದರು. ಆಗ ಅವರಿಗೆ ತಿಳಿದು ಬಂದದ್ದೇನೆಂದರೆ, ಆ ಸ್ಫೋಟದಿಂದಾಗಿ ಅವನು ತನ್ನ ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಂಡಿದ್ದಾನೆ ಎಂಬುದಾಗಿ. ನೋಡಿರಿ, ಕತ್ತಲೆಯಿಂದಾಗಿ ತಾನು ಕುರುಡನಾಗಿದ್ದಾನೆ ಎಂದು ಅವನು ತಿಳಿದುಕೊಳ್ಳಲಿಲ್ಲ. ಆದರೆ ಬೆಳಕಿನಿಂದಾಗಿ ಬೇರೆಯವರು ಅವನು ಕುರುಡನಾಗಿದ್ದಾನೆಂದು ತಿಳುಕೊಂಡರು. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ 9ನೇ ಅಧ್ಯಾಯದ 39ನೇ ವಚನದಲ್ಲಿ ಯೇಸುಕ್ರಿಸ್ತನು ತಾನೇ ಹೀಗೆ ಹೇಳಿದನು, ನಾನು ನ್ಯಾಯ ತೀರ್ಪಿಗಾಗಿ ಈ ಲೋಕಕ್ಕೆ ಬಂದಿದ್ದೇನೆ. ಆ ತೀರ್ಪು ಏನೆಂದರೆ, ಕಣ್ಣಿಲ್ಲದವರಿಗೆ ಕಣ್ಣು ಬರುವವು, ಕಣ್ಣಿದ್ದವರು ಕುರುಡರಾಗುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವನ್ನು ಇತರರಿಗೆ ತಿಳಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ಆದರೆ ಕೇಳುವವರ ಹೃದಯವನ್ನು ತೆರೆದು ಆ ವಾಕ್ಯಕ್ಕೆ ವಿಧೇಯರಾಗುವಂತೆ ಮಾಡುವುದು ಪವಿತ್ರಾತ್ಮನ ಕೆಲಸವಾಗಿದೆ. ನಾವು ಜನರಿಗೆ ಲೋಕದ ಬೆಳಕನ್ನು ಪ್ರಕಟಿಸಬೇಕು, ಆದರೆ ಪರಿಶುದ್ಧಾತ್ಮನು ಅವರ ಕಣ್ಣುಗಳನ್ನು ತೆರೆಯಬೇಕು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 15 ಹಾಗೂ 16ನೇ ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ನಾವು
ನಾಶನ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೂ, ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿಯೂ ಇದ್ದೇವೆ. ಇಂಥ ಕಾರ್ಯಗಳಿಗೆ ಯಾರು ಯೋಗ್ಯರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಜನರನ್ನು ಪರಿವರ್ತನೆ ಮಾಡುವಾಗಲೂ ಇಲ್ಲದಿರುವಾಗಲೂ ಒಂದೇ ರೀತಿಯಾಗಿ ಜಯಶಾಲಿಗಳಾಗಿದ್ದೇವೆ. ನಾವು ಬೆಳಕನ್ನು ಎತ್ತಿ ಹಿಡಿಯಬೇಕು ಮತ್ತು ಯೇಸು ಕ್ರಿಸ್ತನನ್ನು ಮೇಲಕ್ಕೆ ಎತ್ತಬೇಕು. ನೋಡಿರಿ, ಯಾರಾದರೂ ನಮಗೆ ಹೀಗೆ ಹೇಳಬಹುದು, ಬೆಳಕು ಇಲ್ಲದೆ ನನಗೆ ಏನೂ ತಿಳಿಯುವುದಿಲ್ಲ ಎಂಬುದಾಗಿ. ಆಗ ನಾವು ಆತನ ಕಡೆಗೆ ನೋಡಿ, ಪಾಪ, ಅವನಿಗೆ ಕಣ್ಣು ಕಾಣಿಸುವುದಿಲ್ಲ ಎಂದು ಹೇಳಬಹುದು. ಆದರೆ ಇನ್ನೊಬ್ಬನು ಹೀಗೆ ಹೇಳಲೂಬಹುದು, ನನಗೆ ಬೆಳಕನ್ನು ತೋರಿಸಿದ್ದಕ್ಕಾಗಿ ಉಪಕಾರ, ನಾನು ಕುರುಡನಾಗಿದ್ದೆನು, ಈಗ ನನಗೆ ನೋಡಲು ಆಗುತ್ತದೆ ಎಂಬುದಾಗಿ. ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಏಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಿಜವಾಗಿ ನೋಡುವಾಗ ಈ ಕುರುಡನ ಘಟನೆಯು ಯೇಸು ಕ್ರಿಸ್ತನು ತಾನೇ ಲೋಕಕ್ಕೆ ಬೆಳಕು ಎಂದು ಹೇಳಿದ ಕೂಡಲೇ ಬರುವಂಥದ್ದು. ಪ್ರಿಯರೇ, ದಯಮಾಡಿ ಗಮನಿಸಿರಿ, 8ನೇ ಅಧ್ಯಾಯ ಮತ್ತು 9ನೇ ಅಧ್ಯಾಯಕ್ಕೆ ಮೊದಲು ಮಧ್ಯದಲ್ಲಿ ಸ್ವಲ್ಪ ಸಮಯ ದಾಟಿರಬೇಕು. ಯಾಕಂದರೆ ಯೇಸು ಕ್ರಿಸ್ತನು ನಿಧಾನವಾಗಿ ಹೋಗುತ್ತಿದ್ದನು. ಮುಂದುವರೆದು ನಾವು 2ನೆಯ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಆತನ ಶಿಷ್ಯರು, ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು, ಇವನೋ ಇವನ ತಂದೆ ತಾಯಿಗಳೋ ಎಂದು ಆತನನ್ನು ಕೇಳಿದ್ದಕ್ಕೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಆ ಕುರುಡನ ಆ ಸ್ಥಿತಿಗೆ ನಿಜ ಕಾರಣವೇನೆಂದು ತಿಳಿದುಕೊಳ್ಳಲು ಶಿಷ್ಯರು ಬಯಸಿದರು. ಇದು ಯಾರ ತಪ್ಪು, ಇಲ್ಲವೇ ಪಾಪದಿಂದ ಆಯಿತೋ ಎಂಬುದಾಗಿ ಅವರಿಗೆ ತಿಳಿಯಬೇಕಿತ್ತು. ನೋಡಿರಿ, ಆ ದಿನಮಾನಗಳಲ್ಲಿ ಈ ಕಾರಣಗಳು ಸಿಕ್ಕುತ್ತಿದ್ದವು. ಯಾಕಂದರೆ ಈ ರೀತಿಯಾಗಿ ಹುಟ್ಟಿದಂದಿನಿಂದ ಬರುವಂಥ ರೋಗಗಳು ಹಿಂದಿನ ಜನ್ಮದ ಪಾಪದ ಫಲ ಎಂದು ಹೇಳುತ್ತಿದ್ದರು. ಆದರೆ ಯಹೂದ್ಯರು ಈ ಕಾರಣವನ್ನು ಎಂದಿಗೂ ಒಪ್ಪುತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ಆನುವಂಶಿಕ, ಅಂದರೆ ವಂಶ ಪರಂಪರೆಯ ಕಾರಣಗಳು ಸಹ ಇದ್ದವು. ಅಂದರೆ ತಂದೆಗಳ ಪಾಪದ ಫಲ ಮಕ್ಕಳ ಮೇಲೆ 3-4 ತಲೆಗಳವರೆಗೂ ಬರುತ್ತಿತ್ತು ಎಂಬುದಾಗಿ ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಇದು ಸಾಧ್ಯವಿರಬಹುದು ಎಂದು ನಾವು ಕೂಡ ತಿಳಿದುಕೊಳ್ಳಬಹುದು. ಇದಲ್ಲದೆ ಆದಾಮನ ಪಾಪ ಶಾಪ ಮನುಷ್ಯ ಜನಾಂಗದ ಮೇಲೆ ದಾಟಿಕೊಂಡು ಬಂದು ಎಲ್ಲರೂ ರೋಗ ಹಾಗೂ ಮರಣಕ್ಕೆ ಒಳಗಾದರು. ಕಡೆಗೆ ಯಹೂದಿ ರಬ್ಬಿಗಳ ಗರ್ಭದಲ್ಲಿರುವ ಮಗು ಕೂಡ ಪಾಪ ಮಾಡಬಹುದು ಎಂದು ಅವರು ನಂಬುತ್ತಿದ್ದರು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 3-5 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಇವನು ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳೂ ಪಾಪ ಮಾಡಲಿಲ್ಲ, ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು. ನನ್ನನ್ನು ಕಳುಹಿಸಿದಾತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು. ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಅವರು ಎಣಿಸಿದ ಉತ್ತರವನ್ನು ಯೇಸು ಕ್ರಿಸ್ತನು ಕೊಡಲಿಲ್ಲ. ಆತನು ಅಂದನು, ಕಳೆದು ಹೋದಂಥ ಕಾಲವನ್ನು ತಿರುಗಿ ಹೋಗಿ ತಪ್ಪುಗಾರನು ಯಾರು ಎಂದು ಹುಡುಕುವುದು ಮುಖ್ಯವಲ್ಲ, ಆದರೆ ಇವನನ್ನು ಗುಣಪಡಿಸುವುದು ಪ್ರಾಮುಖ್ಯವಾದದ್ದು. ನೋಡಿರಿ, ರೋಗ ಬೇನೆ ಸಂಕಟ ವೇದನೆಗಳು ಬರಲಿಕ್ಕೆ ಅನುಮತಿಸುವುದರಲ್ಲಿ ದೇವರಿಗೆ ತನ್ನದೇ ಆದ ಕಾರಣಗಳು ಇವೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ, ದೇವರಿಗೆ ತನ್ನದೇ ಆದ ಮಾರ್ಗಗಳು ಉಂಟು ಮತ್ತು ಆತನು ತನ್ನ ಎಲ್ಲಾ ಉದ್ದೇಶಗಳನ್ನು ತಿಳಿಸುವ ಯೋಜನೆಯಲ್ಲಿ ಇಲ್ಲ. ಆದರೆ ಪ್ರಿಯರೇ, ನಮ್ಮ ಜೀವಿತದ ಕತ್ತಲೆಯ ಅನುಭವದಲ್ಲಿ ನಾವು ಆತನೊಟ್ಟಿಗೆ ನಡೆಯಬೇಕು ಎಂಬುದನ್ನು ಮಾತ್ರ ಆತನು ಬಯಸುತ್ತಾನೆ. ನೋಡಿರಿ, ಈ ಕುರುಡನು ಒಬ್ಬ ಆತ್ಮಿಕ ಅಪರಾಧಿಯೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲಿಯೂ ಹೇಳಲು ಬಯಸಲಿಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಯಾಕಂದರೆ ಈ ವಾಕ್ಯವನ್ನು ಬರೆದ ರೀತಿ ಒಂದು ವೇಳೆ ನಮ್ಮನ್ನು ತಪ್ಪಾದ ದಾರಿಯಲ್ಲಿ ನಡೆಸಲು ಸಾಧ್ಯ. ನೋಡಿರಿ, ಇವನಾಗಲಿ ಇವನ ತಂದೆ ತಾಯಿಗಳಾಗಲಿ ಪಾಪ ಮಾಡಲಿಲ್ಲ, ಆದರೆ ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು. ದೇವರು ನಮ್ಮನ್ನು
ತನ್ನ ಮಹಿಮೆಗಾಗಿ ಉಂಟುಮಾಡಿದ್ದಾನೆ. ನಾವು ಇಲ್ಲಿ ಪ್ರಸಿದ್ಧಿ ಪಡೆಯಬೇಕೆಂದು ಆತನು ನಮ್ಮನ್ನು ಉಂಟುಮಾಡಲಿಲ್ಲ. ಇದನ್ನು ನಾವು ತಿಳಿಯದಿದ್ದರೆ ನಮ್ಮ ಸೃಷ್ಟಿಯ ನಿಜ ಉದ್ದೇಶವನ್ನು ನಾವು ತಿಳಿಯದವರಾಗಿರುತ್ತೇವೆ. ಹೌದು ಪ್ರಿಯರೇ, ಇಂತಹ ಶೋಧನೆ ಮತ್ತು ಸಂಕಟಗಳು ನಮಗೆ ಬರುತ್ತವೆ, ಯಾಕಂದರೆ ಅವು ದೇವರಿಗೆ ಮಹಿಮೆಯನ್ನು ತರುತ್ತವೆ. ಪ್ರಿಯರೇ, ಆ ಕುರುಡನಿಗೆ ನೋಡಲು ಸಾಧ್ಯವಾಯಿತು, ಮಾತ್ರವಲ್ಲದೆ ಅವನು ಯೇಸು ಕ್ರಿಸ್ತನನ್ನು ತಿಳಿದುಕೊಂಡು ಆತನೇ ತನ್ನ ರಕ್ಷಕನು ಎಂದು ಅರಿತುಕೊಂಡನು. ಪ್ರಿಯರೇ, ಈಗ ಯೇಸು ಕ್ರಿಸ್ತನು ತನ್ನ ಮೊದಲಿನ ಮಾತುಗಳಿಗೆ ಹಿಂದೆ ಬರುತ್ತಾನೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ. ದಯಮಾಡಿ ಗಮನಿಸಿರಿ, ಕತ್ತಲೆಯು ಮನುಷ್ಯ ಜಾತಿಯನ್ನು ಕುರುಡರಾಗುವಂತೆ ಮಾಡುತ್ತದೆ, ಯಾರಿಗೂ ನೋಡಲು ಆಗುವುದಿಲ್ಲ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ಲೋಕಕ್ಕೆ ಆತ್ಮೀಕ ಬೆಳಕಾಗಿದ್ದಾನೆ ಮತ್ತು ಆತನು ಈ ಲೋಕದಲ್ಲಿರುವಷ್ಟು ಕಾಲ ಲೋಕಕ್ಕೆ ಬೆಳಕೂ ಆಗಿದ್ದಾನೆ. ಆತನು ಈಗಲೂ ಲೋಕದಲ್ಲಿದ್ದಾನೆ. ಹೌದು ಪ್ರಿಯರೇ, ಆತನು ಪರಿಶುದ್ಧಾತ್ಮನೊಡನೆ ನಮ್ಮೊಟ್ಟಿಗೆ ಬರುತ್ತಾನೆ. ನೋಡಿರಿ, ದೇವರ ಮಗನಾದ ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನ ಮೂಲಕ ನಮ್ಮ ಆತ್ಮಿಕ ವಿಚಾರಗಳನ್ನು ನಾವು ನೋಡುವ ಹಾಗೆ ನಮ್ಮ ಕಣ್ಣುಗಳನ್ನು ತೆರೆಯದಿದ್ದರೆ ನಾವು ಕುರುಡರಾಗಿಯೇ ಇರುತ್ತೇವೆ. ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಇದನ್ನು ಹೇಳಿ ನೆಲದ ಮೇಲೆ ಉಗುಳಿ ಆ ಉಗುಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿ, ನೀನು ಸಿಲೋವ ಕೊಳಕ್ಕೆ ಹೋಗಿ ತೊಳಕೋ ಅಂದನು. ಸಿಲೋವ ಎಂಬ ಮಾತಿಗೆ ಕಳುಹಿಸಲ್ಪಟ್ಟವನು ಎಂದರ್ಥ. ಅವನು ಹೋಗಿ ತೊಳಕೊಂಡು ಕಣ್ಣು ಹೊಂದಿದವನಾಗಿ ಬಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಯೇಸು ಕ್ರಿಸ್ತನು ಕುರುಡನನ್ನು ಮುಟ್ಟಬೇಕಾಯಿತು ಮತ್ತು ಆ ಕುರುಡನು ಯೇಸು ಹೇಳಿದ ಹಾಗೆ ಕೇಳಬೇಕಾಯಿತು. ಹೌದು, ಯೇಸು ಕ್ರಿಸ್ತನು ನಮ್ಮ ಆತ್ಮೀಕ ದೃಷ್ಟಿಯನ್ನು ಮುಟ್ಟಿ ಸತ್ತು ಹೋದ ದೃಷ್ಟಿ ನರಕ್ಕೆ ಜೀವವನ್ನು ತುಂಬಿಸಬೇಕು. ಪಾಪ ಯಾರು ಮಾಡಿದ್ದಾರೆ ಎಂಬುದು ಪ್ರಾಮುಖ್ಯವಲ್ಲ, ಯಾಕಂದರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ನನ್ನ ಕಣ್ಣುಗಳನ್ನು ಮುಟ್ಟದಿದ್ದರೆ ನಾನು ನೋಡಲಾರೆನು. ಕರ್ತನಲ್ಲಿ ಪ್ರಿಯರೇ, ಆ ಕುರುಡನಿಗೆ ಯೇಸು ಕ್ರಿಸ್ತನು ಕಾಣದಿದ್ದರೂ ಯೇಸು ಕ್ರಿಸ್ತನು ಅವನನ್ನು ಮುಟ್ಟಿದನು ಮತ್ತು ಅವನಿಗೆ ಹೋಗಿ ತೊಳೆದುಕೊಂಡು ಬಾ ಎಂದು ಹೇಳಿದಾಗಲೇ ಅವನು ಹಾಗೆಯೇ ಮಾಡಿದನು. ಯೇಸು ಕ್ರಿಸ್ತನು ಅವನನ್ನು ಗುಣಪಡಿಸಲು ಹೀಗೆ ಯಾತಕ್ಕೆ ಮಾಡಿದನು ಎಂದು ನಾವು ಕೇಳಬಹುದು. ಅದರ ವಿಷಯದಲ್ಲಿ ಹೇಳಲು ನನಗೆ ಕೆಲವು ಕಾರಣಗಳು ತೋರಿಬರುತ್ತವೆ. ಮೊದಲನೇದಾಗಿ, ಈ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ದೈವತ್ವ ತೋರಿ ಬಂದರೂ ಆತನು ಒಬ್ಬ ಮನುಷ್ಯನು ಎನ್ನುವುದನ್ನು ಕೂಡ ತೋರಿಸುತ್ತದೆ. ನೋಡಿರಿ, ಯೇಸು ಕ್ರಿಸ್ತನು ತನ್ನ ದೈವತ್ವವನ್ನು ಪ್ರಕಟಪಡಿಸಿದ್ದು ಮಾತ್ರವಲ್ಲದೆ ಈಗ ಮನುಷ್ಯನ ಹಾಗೆ ಆ ಕುರುಡನನ್ನು ಮುಟ್ಟುತ್ತಾನೆ. ಎರಡನೆಯದಾಗಿ, ಆ ಕುರುಡನು ನೋಡಬೇಕೆಂದಿದ್ದರೆ ಅವನು ಯೇಸು ಕ್ರಿಸ್ತನಿಗೆ ವಿಧೇಯನಾಗಬೇಕಿತ್ತು. ಮೂರನೆಯದಾಗಿ, ಯೇಸು ಕ್ರಿಸ್ತನು ಅವನನ್ನು ಸಿಲೋವ ಎಂಬ ಕೊಳಕ್ಕೆ ಕಳುಹಿಸಿದನು. ಪ್ರಿಯರೇ, ಸಿಲೋವ ಎಂಬ ಮಾತಿಗೆ ಕಳುಹಿಸಲ್ಪಟ್ಟವನು ಎಂಬ ಅರ್ಥ ಎಂದು ಯೋಹಾನನು ಬರೆಯುತ್ತಾನೆ. ಅಷ್ಟೇ ಅಲ್ಲದೆ ಈ ಕೊಳದ ಹೆಸರಿನಿಂದಲೂ ಯೇಸು ಕ್ರಿಸ್ತನು ತಂದೆಯಿಂದ ಕಳುಹಿಸಲ್ಪಟ್ಟವನು ಎಂಬುದಕ್ಕೆ ಸಾಕ್ಷಿಯಿದೆ. ಹೌದು ಪ್ರಿಯರೇ, ತಾನು ದೇವರಿಂದ ಕಳುಹಿಸಲ್ಪಟ್ಟವನಾಗಿರುವುದರಿಂದ ನಾನು ಇವನನ್ನು ಕಳುಹಿಸುತ್ತೇನೆ ಎಂಬುದನ್ನು ಯೇಸು ಕ್ರಿಸ್ತನು ಸೂಚಿಸುತ್ತಿರಬಹುದು. ಇನ್ನು ನಾಲ್ಕನೆಯದಾಗಿ, ಆ ಕುರುಡನು ನೋಡುವಂತೆ ಆಗಲು ನೀರು ಬೇಕಿತ್ತು. ಪ್ರಿಯರೇ, ಸತ್ಯವೇದದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ದೇವರ ವಾಕ್ಯವನ್ನು ನೀರಿಗೆ ಹೋಲಿಸಲಾಗಿದೆ. ಹೌದು ಪ್ರಿಯರೇ, ದೇವರ ವಾಕ್ಯದ ಮೂಲಕ ಅಲ್ಲದೆ ಒಬ್ಬನಲ್ಲಿ ಮಾನಸಾಂತರ ಉಂಟಾಗುವುದಿಲ್ಲ ಎಂದು ನಾನು ಖಂಡಿತವಾಗಿ ನಂಬುತ್ತೇನೆ. ಕೀರ್ತನೆಗಳು 119ನೇ ಅಧ್ಯಾಯ 130ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು ಎಂಬುದಾಗಿ. 5ನೇಯದಾಗಿ 29ನೇ ವಚನದಲ್ಲಿ ಆ ಯೆಹೂದ್ಯರು ಮೋಶೆಯ ಸಂಗಡ ದೇವರು ಮಾತನಾಡಿದ್ದಾನೆ ಎಂದು ಬಲ್ಲೆವು, ಆದರೆ ಇವನು ಯಾರು, ಎಲ್ಲಿಯವನು ಎಂದು ತಿಳಿಯಲಾರೆವು ಅಂದರು. ಆದ್ದರಿಂದ ಅವರಿಗೆ ಯೇಸು ಕ್ರಿಸ್ತನು ಈ ಸಾಕ್ಷಿಯನ್ನು ತೋರಿಸುತ್ತಾನೆ. ನೋಡಿರಿ, ಆ ಕುರುಡನಿಗೆ ಸ್ವಸ್ಥವಾಗುವುದರ ಮೂಲಕ ಯೇಸು ಕ್ರಿಸ್ತನು ಮನುಷ್ಯನ ರೂಪದಲ್ಲಿರುವ ದೇವರಾಗಿದ್ದು ತಂದೆಯಿಂದ ಕಳುಹಿಸಲ್ಪಟ್ಟವನು ಎಂದು ಅವರಿಗೆ ತಿಳಿದು ಬರಬೇಕಿತ್ತು.
ಪ್ರಿಯರೇ, ದಯಮಾಡಿ ಗಮನಿಸಿರಿ. ಆ ಕುರುಡನನ್ನು ಗುಣಪಡಿಸಿದ ರೀತಿ ವಿಶೇಷವಾದದ್ದಲ್ಲ ಎಂದು ನಾನು ಒತ್ತು ಕೊಟ್ಟು ಹೇಳುತ್ತೇನೆ. ಆದರೆ ಅವನಿಗೆ ಕಣ್ಣು ಕೊಟ್ಟ ಯೇಸು ಕ್ರಿಸ್ತನೇ ಬಹು ಪ್ರಾಮುಖ್ಯವಾದವನು. ನೋಡಿರಿ, ಆ ಕುರುಡನು ಮಾಡಬೇಕಾದದ್ದೇನೆಂದರೆ ಅವನು ಯೇಸು ಕ್ರಿಸ್ತನನ್ನು ನಂಬಿ ಆತನಿಗೆ ವಿಧೇಯನಾಗುವುದೇ. ಹೌದು ಪ್ರಿಯರೇ, ಪ್ರಾಮುಖ್ಯವಾದಂಥ ಸಂಗತಿ ಏನೆಂದರೆ ಯೇಸು ಕ್ರಿಸ್ತನ ಬಳಿಗೆ ಬರುವುದು, ಆತನನ್ನು ನಂಬುವುದು ಮತ್ತು ಆತನಿಗೆ ವಿಧೇಯರಾಗುವುದು. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 37ನೇ ವಚನದಲ್ಲಿ ಯೇಸು ಕ್ರಿಸ್ತನು ತಾನೇ ಹೀಗೆ ಹೇಳಿದ್ದಾನೆ, ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿಬಿಡುವುದಿಲ್ಲ ಎಂಬುದಾಗಿ. ಬನ್ನಿರಿ ಪ್ರಿಯರೇ, ಈಗ ನಾವು ಆ ಕುರುಡನ ಸ್ಥಿತಿಗೂ ಮತ್ತು ರಕ್ಷಣೆ ಹೊಂದುವ ಮೊದಲು ನಾವು ಪಾಪಿಗಳಾಗಿದ್ದ ಸ್ಥಿತಿಗೂ ಇರುವಂಥ ಹೋಲಿಕೆಯನ್ನು ಸ್ವಲ್ಪ ನೋಡಿಕೊಳ್ಳೋಣ. ಮೊದಲನೆಯದಾಗಿ, ಕುರುಡನು ದೇವಾಲಯದ ಹೊರಗೆ ಇದ್ದನು. ಅದೇ ರೀತಿ ರಕ್ಷಣೆ ಹೊಂದುವ ಮೊದಲು ಪ್ರತಿಯೊಬ್ಬನ ಸ್ಥಿತಿ ಇದೇ ಆಗಿರುತ್ತದೆ. ಅಂದರೆ ದೇವರು ಇಲ್ಲದೆ ಮತ್ತು ನಿರೀಕ್ಷೆ ಇಲ್ಲದೆ ಹೊರಗಿನವರಾಗಿರುವಂಥದ್ದು. ಎರಡನೆಯದಾಗಿ, ಆ ಮನುಷ್ಯನು ಕುರುಡನಾಗಿದ್ದನು. ಅಂದರೆ ರಕ್ಷಕನನ್ನು ನೋಡಲು ಆಗದವನಾಗಿದ್ದನು. ಅದೇ ರೀತಿ ಪ್ರಿಯರೇ, ಯೇಸು ಕ್ರಿಸ್ತನಿಲ್ಲದೆ ನಾವೂ ಸಹ ಕುರುಡರಾಗಿದ್ದೇವೆ. ಮೂರನೆಯದಾಗಿ, ಆ ಮನುಷ್ಯನು ಹುಟ್ಟುವಾಗಲೇ ಕುರುಡನಾಗಿದ್ದನು. ನಾವು ಸಹ ಪಾಪದಲ್ಲಿಯೇ ಹುಟ್ಟಿದವರು. ಈ ಲೋಕಕ್ಕೆ ನಾವು ಪಾಪಿಗಳಾಗಿಯೇ ಬಂದಿದ್ದೇವೆ. ನಾಲ್ಕನೆಯದಾಗಿ, ಆ ಮನುಷ್ಯನು ಯಾರೂ ಸಹಾಯ ಮಾಡಲಾರದ ಸ್ಥಿತಿಯಲ್ಲಿ ಇದ್ದನು. ಅವನ ಕುರುಡತನಕ್ಕೆ ಯಾರಿಂದಲೂ ಪರಿಹಾರವಿರಲಿಲ್ಲ. ಹಾಗೆಯೇ ನಾವು ಈ ಲೋಕದ ಸಹಾಯಹೀನ ಪಾಪಿಗಳು. ನಮ್ಮನ್ನು ಯಾರೂ ಸ್ವಸ್ಥ ಮಾಡಲು ಆಗುತ್ತಿರಲಿಲ್ಲ. ಐದನೆಯದಾಗಿ, ಅವನು ಒಬ್ಬ ಭಿಕ್ಷೆ ಬೇಡುವವನಾಗಿದ್ದನು. ನೋಡಿರಿ, ಅನೇಕರಿಗೆ ಇಷ್ಟ ಆಗದ ನೋವಿನ ವಿಚಾರ ಇದು. ನಾವು ಭಿಕ್ಷೆ ಬೇಡುವವರು ಎಂದು ಒಪ್ಪಿಕೊಳ್ಳಲು ಸಿದ್ಧರಿರುವುದಿಲ್ಲ. ರಕ್ಷಣೆಗಾಗಿ ಯಾವುದನ್ನಾದರೂ ಕೊಡಲು ತಯಾರಿದ್ದಾರೆ. ಆದರೆ ಪ್ರಿಯರೇ, ಅದು ವ್ಯಾಪಾರದ ವಸ್ತುವಲ್ಲ. ಆದ್ದರಿಂದ ನಾವು ಆ ಭಿಕ್ಷೆ ಬೇಡುವವನ ಹಾಗೆ ನಮಗೆ ರಕ್ಷಣೆ ಸಿಗಬೇಕಾದರೆ ನಾವು ದೇವರ ಬಳಿಗೆ ಬರಬೇಕು ಮತ್ತು ದೇವರು ಅದನ್ನು ತನ್ನ ಕೃಪೆಯಲ್ಲಿ ನಮಗೆ ಕೊಡುತ್ತಾನೆ. ಆರನೆಯದಾಗಿ, ಆ ಕುರುಡನು ಯೇಸುವಿನ ಬಳಿಯಲ್ಲಿ ಕೇಳಿಕೊಳ್ಳಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಕುರುಡನಾಗಿದ್ದ ಬಾರ್ತಿಮಾಯನು ಜೋರಾಗಿ ಬಿಡದೆ ಕೂಗುತ್ತಿದ್ದನು. ಆದರೆ ಇವನು ಮೌನವಾಗಿ ಕುಳಿತಿದ್ದನು. ಯಾಕಂದರೆ ಅವನಿಗೆ ಯೇಸು ಕ್ರಿಸ್ತನು ಯಾರು ಎಂಬುದಾಗಿ ತಿಳಿದಿರಲಿಲ್ಲ. ಯೇಸು ಕ್ರಿಸ್ತನ ಕೃಪೆ ಜ್ಞಾನದಲ್ಲಿ ಬೆಳೆಯಲು ಅವನಿಗೆ ತುಂಬಾ ಸಮಯ ಬೇಕಾಯಿತು. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ರಕ್ಷಣೆ ಹೊಂದಬೇಕೆಂದು ನಿಮಗೆ ಮನಸ್ಸಿದೆಯಾ? ರಕ್ಷಣೆಗಾಗಿ ನೀವು ಹುಡುಕುತ್ತಿರುವಿರಾ? ಪ್ರಿಯರೇ, ನಾವು ಸಾಧಾರಣ ಮನುಷ್ಯರಾಗಿದ್ದರೆ ಖಂಡಿತವಾಗಿಯೂ ಆತನನ್ನು ಹುಡುಕುತ್ತಿರಲಿಲ್ಲ. ಆದರೆ ಆತನು ನಮ್ಮನ್ನು ಹುಡುಕುತ್ತಿದ್ದನು. ಇದುವೇ ಪ್ರಿಯರೇ ಮನುಷ್ಯನ ರಕ್ಷಣೆಯ ಚರಿತ್ರೆಯಾಗಿದೆ. ಇನ್ನು ಕೊನೆಯದಾಗಿ, ಏಳನೆಯದಾಗಿ, ಬೇರೆ ಯಾರೂ ಆ ಕುರುಡನಿಗೆ ಕನಿಕರ ತೋರಿಸಲಿಲ್ಲ. ನೋಡಿರಿ, ಯಹೂದ್ಯರು ದೇವಾಲಯಕ್ಕೆ ಹೋಗುತ್ತಿದ್ದಾಗ ಅವನನ್ನು ದಾಟಿಕೊಂಡು ಹೋಗುತ್ತಿದ್ದರು. ಶಿಷ್ಯರು ಅವನ ವಿಚಾರದಲ್ಲಿ ಚರ್ಚೆ ಮಾಡಲು ಆಶೆಪಟ್ಟರು. ಆದರೆ ಅವನಿಗೆ ಯಾವುದೇ ರೀತಿಯಲ್ಲಿ ಕರುಣೆಯನ್ನು ತೋರಿಸಿ ಸಹಾಯ ಮಾಡಲಿಲ್ಲ. ಪ್ರಿಯರೇ, ಇದುವೇ ಮನುಷ್ಯನ ಸ್ವಭಾವವಾಗಿದೆ. ಆದರೆ ಯೇಸು ಕ್ರಿಸ್ತನು ನಮ್ಮ ಕಡೆಗೆ ಕರುಣೆಯುಳ್ಳವನಾಗಿದ್ದಾನೆ ಮತ್ತು ಆತನು ಮಾತ್ರ ನಮಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಕುರುಡನಾಗಿದ್ದ ಆ ಮನುಷ್ಯನಲ್ಲಿ ಈಗ ಒಂದು ಬದಲಾವಣೆಯಾಯಿತು. ನಿನ್ನೆ ಹಾಗೆ ಇವತ್ತು ಮನೆಗೆ ಹೋಗುವಾಗ ಅವನು ರಕ್ಷಣೆಗಾಗಿ ಯಾರನ್ನೂ ಆತುಕೊಳ್ಳಬೇಕಾಗಿಲ್ಲ. ಹೌದು, ಅವನು ನೋಡುತ್ತಾ ನಡೆದು ಹೋದನು. ಒಂದು ವೇಳೆ ಅವನು ಹಲ್ಲೆಲೂಯಾ, ನನಗೆ ಕಾಣಿಸುತ್ತದೆ ಎಂಬುದಾಗಿ ಗಟ್ಟಿಯಾಗಿ ಹೇಳುತ್ತಾ ಹೋಗಿರಬಹುದು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 8 ಹಾಗೂ 9ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆಗ ನೆರೆಹೊರೆಯವರು ಅವನು ಭಿಕ್ಷುಗಾರನಾಗಿದ್ದನ್ನು ಮೊದಲು ನೋಡಿದವರು, ಇವನು ಕೂತಿದ್ದ ಆ ಭಿಕ್ಷುಕನಲ್ಲವೇ ಅಂದರು. ಕೆಲವರು, ಹೌದು ಅವನೇ ಅಂದರು. ಇನ್ನೂ ಕೆಲವರು, ಅವನಲ್ಲ, ಅವನ ಹಾಗಿದ್ದಾನೆ ಅಂದರು. ಅವನಾದರೆ ನಾನೇ ಅವನು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 10ರಿಂದ 12 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆಗ ಅವರು, ನಿನಗೆ ಕಣ್ಣು ಹೇಗೆ ಬಂದವು ಎಂದು ಅವನನ್ನು ಕೇಳಿದ್ದಕ್ಕೆ ಇವನು, ಯೇಸು ಎಂಬವನಿದ್ದಾನಲ್ಲ, ಅವನು ಕೆಸರು ಮಾಡಿ ನನ್ನ ಕಣ್ಣಿಗೆ ಹಚ್ಚಿ ಸಿಲೋವ ಕೊಳಕ್ಕೆ ಹೋಗಿ ತೊಳಕೋ ಎಂದು ಹೇಳಿದನು. ನಾನು ಹೋಗಿ ತೊಳಕೊಂಡೆನು, ಕಣ್ಣು ಬಂದವು ಅಂತನು. ಅವರು ಅವನೆಲ್ಲಿದ್ದಾನೆ ಎಂದು ಅವನನ್ನು ಕೇಳಿದ್ದಕ್ಕೆ ಅವನು,
ನನಗೆ ಗೊತ್ತಿಲ್ಲ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಇದು ಯಥಾರ್ಥವಾದ ಸತ್ಯವಾದ ಸಾಕ್ಷಿಯಾಗಿದೆ. ನೋಡಿರಿ, ಸಾಕ್ಷಿ ಕೊಡುತ್ತಿದ್ದ ಪ್ರತಿಯೊಂದು ಸಂದರ್ಭದಲ್ಲಿಯೂ ಅವನ ತಿಳುವಳಿಕೆ ಹೆಚ್ಚಾಗುತ್ತಾ ಹೋಯಿತು. ಹೌದು ಪ್ರಿಯರೇ, ದೇವರ ವಾಕ್ಯವು ನಿಖರವಾದದ್ದು. ಯೇಸು ಕ್ರಿಸ್ತನು ನೆಲದ ಮೇಲೆ ಉಗುಳಿ ಕೆಸರು ಮಾಡಿದ್ದನ್ನು ಅವನು ಹೇಳಲಿಲ್ಲ, ಯಾಕಂದರೆ ಅವನು ಕುರುಡನಾಗಿದ್ದನು. ಅದು ಅವನಿಗೆ ತಿಳಿದಿರಲಿಲ್ಲ. ಆದರೆ ಅವನಿಗೆ ತನ್ನ ಕಣ್ಣಿಗೆ ಕೆಸರು ಹಚ್ಚಿದ್ದರು ಎಂದು ಮಾತ್ರ ತಿಳಿದಿತ್ತು. ಹೌದು ಪ್ರಿಯರೇ, ಅವನ ಸಾಕ್ಷಿಯು ಪ್ರಾಮಾಣಿಕವಾದದ್ದು. ಯಾವುದೇ ವಿವರಣೆ ಹಾಗೂ ಹೆಚ್ಚಿಸಿಕೊಳ್ಳುವುದಾಗಲಿ ಇರಲಿಲ್ಲ. ನೋಡಿರಿ ಪ್ರಿಯರೇ, ರಕ್ಷಣೆಯು ಒಂದು ಸರಳವಾದ ವಿಷಯ. ಅಂದರೆ ಯೇಸು ಕ್ರಿಸ್ತನ ಬಳಿಗೆ ಬಂದು ದೇವರ ಶಕ್ತಿಯನ್ನು ಅನುಭವಿಸುವುದೇ ಆಗಿದೆ. ದಯಮಾಡಿ ಗಮನಿಸಿರಿ, ಆ ಮನುಷ್ಯನು ಯೇಸು ಕ್ರಿಸ್ತನನ್ನು ನೋಡಿದ್ದೇ ಇಲ್ಲ. ಆದರೂ ಯೇಸು ಕ್ರಿಸ್ತನು ಅವನ ಕಣ್ಣುಗಳನ್ನು ತೆರೆದನು. ಪ್ರಿಯರೇ, ನಮಗೆ ಮುಖ್ಯವಾದದ್ದು ಯೇಸು ಕ್ರಿಸ್ತನನ್ನು ನೋಡುವುದು ಅಲ್ಲ, ಆದರೆ ನಮ್ಮ ಕಣ್ಣು ತೆರೆಯಲ್ಪಡುವುದೇ ಆಗಿದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಮುಂದುವರಿದು ನಾವು 13 ಹಾಗೂ 14ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಮುಂಚೆ ಕುರುಡನಾಗಿದ್ದ ಇವನನ್ನು ಫರಿಸಾಯರ ಬಳಿಗೆ ಕರಕೊಂಡು ಹೋದರು. ಯೇಸು ಕೆಸರು ಮಾಡಿ ಅವನಿಗೆ ಕಣ್ಣು ಕೊಟ್ಟ ದಿವಸವು ಸಬ್ಬತ್ ದಿನವಾಗಿತ್ತು. ಆದ ಕಾರಣ ಈ ಫರಿಸಾಯರು ಸಹ ಅವನನ್ನು ವಿಚಾರಿಸಿ, ನಿನಗೆ ಹೇಗೆ ಕಣ್ಣು ಬಂದವು ಎಂದು ಕೇಳಿದರು. ಅವನು ಅವರಿಗೆ, ಕೆಸರನ್ನು ನನ್ನ ಕಣ್ಣಿನ ಮೇಲೆ ಇಟ್ಟನು, ನಾನು ತೊಳಕೊಂಡೆನು, ಕಣ್ಣು ಕಾಣುತ್ತವೆ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಪ್ರಿಯರೇ, ಇಲ್ಲಿಯೂ ಸಹ ಈ ಮನುಷ್ಯನ ಸಾಕ್ಷಿಯು ಸರಳವಾಗಿತ್ತು. ಒಬ್ಬ ಕುರುಡನು ಈಗ ನೋಡುವವನಾಗಿದ್ದಾನೆ ಎಂದು ಫರಿಸಾಯರು ಸಂತೋಷಪಟ್ಟು ಸ್ತುತಿಗೀತೆ ಹಾಡಿರಬಹುದೆಂದು ನೆನೆಸುತ್ತೀರೋ? ಇಲ್ಲ ಪ್ರಿಯರೇ, ಅವರು ಅಂಥವರಲ್ಲ. ಈ ಫರಿಸಾಯರ ಪ್ರತಿಕ್ರಿಯೆಯನ್ನು ನೋಡಿರಿ. ಕುರುಡನಾಗಿ ಹುಟ್ಟಿದ ಒಬ್ಬನು ಈಗ ಕಣ್ಣು ಕಾಣುವವನಾಗಿ ತಿರುಗುವುದನ್ನು ನೋಡಿ ಅವರಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ. ಬಂದಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 16ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಆ ಫರಿಸಾಯರಲ್ಲಿ ಕೆಲವರು, ಈ ಮನುಷ್ಯನು ದೇವರಿಂದ ಬಂದವನಲ್ಲ, ಅವನು ಸಬ್ಬತ್ ದಿವಸವನ್ನು ಲಕ್ಷ್ಯ ಮಾಡುವುದಿಲ್ಲವಲ್ಲ ಅಂದರು. ಇನ್ನೂ ಕೆಲವರು, ಇಂಥ ಮಹತ್ತುಗಳನ್ನು ಮಾಡುವುದು ಭಕ್ತಿಹೀನನ ಕೈಯಿಂದ ಹೇಗಾದೀತು ಅಂದರು. ಹೀಗೆ ಅವರಲ್ಲಿ ಭೇದವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಈ ಫರಿಸಾಯರು ಲೋಕದ ರೀತಿಯಲ್ಲಿ ಅತಿ ಬುದ್ಧಿವಂತರು ಎಂದು ಹೇಳಬೇಕು. ಯಾಕಂದರೆ ಅವರು ಸಂಶಯವಿಲ್ಲದೆ ಗ್ರೀಕ್ ತತ್ವಜ್ಞಾನಿಗಳಿಗೆ ಸರಿಸಮಾನರಾಗಿದ್ದರು. ಚರ್ಚೆ ಮಾಡುವುದರಲ್ಲಿ ಅವರಿಗೆ ಯಾರೂ ಸಮಾನರಿಲ್ಲ. ಅವರು ಒಂದು ಕ್ರಮದ ರೀತಿಯಲ್ಲಿ ಚರ್ಚೆಯನ್ನು ಮಾಡುತ್ತಿದ್ದರು ಮತ್ತು ತಮ್ಮ ಚರ್ಚೆಗಳಿಗಾಗಿ ಒಂದು ದೊಡ್ಡ ಪ್ರಸ್ತಾಪ, ಒಂದು ಸಣ್ಣ ಪ್ರಸ್ತಾಪ ಹಾಗೂ ಒಂದು ಕಡೆ ತೀರ್ಮಾನವನ್ನು ಪಟ್ಟಿ ಮಾಡುತ್ತಿದ್ದರು. ಎರಡೂ ಪ್ರಸ್ತಾಪಗಳು ಸೇರಿದರೆ ತೀರ್ಮಾನವು ಸರಿ ಆಗುತ್ತಿತ್ತು. ಆದರೆ ಎರಡರಲ್ಲಿ ಒಂದು ಸರಿ ಇಲ್ಲದಿದ್ದರೆ ಅವರ ತೀರ್ಮಾನವು ಸರಿಯಾಗುತ್ತಿರಲಿಲ್ಲ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಅವರ ವಿಚಾರ ಹೀಗಿತ್ತು. ದೊಡ್ಡ ಪ್ರಸ್ತಾಪ, ದೇವಜನರು ಎಲ್ಲರೂ ಸಬ್ಬತ್ತನ್ನು ಆಚರಣೆ ಮಾಡುತ್ತಾರೆ. ಸಣ್ಣ ಪ್ರಸ್ತಾಪ, ಯೇಸು ಕ್ರಿಸ್ತನು ಸಬ್ಬತ್ತನ್ನು ಆಚರಿಸುವುದಿಲ್ಲ. ತೀರ್ಮಾನ, ಯೇಸು ಕ್ರಿಸ್ತನು ದೇವರಿಂದ ಬಂದವನಲ್ಲ. ಕರ್ತನಲ್ಲಿ ಪ್ರಿಯರೇ, ಅವರ ಸುಳ್ಳಿನ ದೊಡ್ಡ ಪ್ರಸ್ತಾಪದಿಂದಾಗಿ ಜನರಿಗೆ ಸರಿಯಾದ ತೀರ್ಮಾನವನ್ನು ಮಾಡಲು ಆಗಲಿಲ್ಲ. ನೋಡಿರಿ, ಅವರ ಎರಡು ಪ್ರತಿ ವಿಚಾರಗಳು ಸರಿಯಾಗಿದ್ದರೆ ತೀರ್ಮಾನವೂ ಸಹ ಸರಿಯಾಗಿರುತ್ತಿತ್ತು. ಆಗ ವಿಚಾರ ಈ ರೀತಿಯಾಗಿ ಇರುತ್ತಿತ್ತು. ದೊಡ್ಡ ಪ್ರಸ್ತಾಪ, ದೇವರಿಂದ ಬಂದವನಿಗೆ ಮಾತ್ರ ಹುಟ್ಟು ಕುರುಡನಿಗೆ ಕಣ್ಣು ಕೊಡಲು ಸಾಧ್ಯ. ಸಣ್ಣ ಪ್ರಸ್ತಾಪ, ಯೇಸು ಕ್ರಿಸ್ತನು ಆ ಕುರುಡನು ನೋಡುವ ಹಾಗೆ ಮಾಡಿದ್ದಾನೆ. ತೀರ್ಮಾನ, ಯೇಸು ಕ್ರಿಸ್ತನು ದೇವರಿಂದ ಬಂದವನು. ಈ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಧ್ಯಾನದ ಮೂಲಕ ಕುರುಡನಿಗೆ ಕಣ್ಣು ಬಂದ ಈ ಘಟನೆಯಿಂದಾಗಿ ನಾವು ಅನೇಕ ಆತ್ಮೀಕ ಸತ್ಯಾಂಶಗಳನ್ನು ಕಲಿತುಕೊಂಡಿದ್ದೇವೆಂದು ನಾನು ನಂಬುತ್ತೇನೆ. ಆದರೆ ಈ ಸಮಯದಲ್ಲಿ ನಾವು ಪ್ರಾಮುಖ್ಯವಾಗಿ ಹಾಕಿಕೊಳ್ಳಬೇಕಾದಂಥ ಪ್ರಶ್ನೆ ಯಾವುದೆಂದರೆ, ನಾವು ಇನ್ನೂ ಆತ್ಮಿಕವಾಗಿ ಕುರುಡರಾಗಿದ್ದೇವೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಂದು ವೇಳೆ ಯೇಸು ಕ್ರಿಸ್ತನು ನಿಮ್ಮ ಕಣ್ಣುಗಳನ್ನು ತೆರೆದಿದ್ದರೆ ಆತನಿಗೆ ಸ್ತೋತ್ರ. ಇಲ್ಲದಿದ್ದರೆ ಈಗಲೇ ಆತನ ಬಳಿಗೆ ಬಂದು ಆತನನ್ನು
ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಆತನು ತನ್ನ ಕೃಪೆಯಲ್ಲಿ ಅನುಗ್ರಹಿಸುವ ಪಾಪ ಕ್ಷಮಾಪಣೆ, ರಕ್ಷಣಾ ಭಾಗ್ಯ ಹಾಗೂ ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿಕೊಳ್ಳೋಣ. ಹಾಗಾಗುವಂತೆ ತಂದೆಯಾದ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ಪ್ರಿಯರೇ, ಇಂದಿನ ಸತ್ಯವೇದ ಅಧ್ಯಯನದಲ್ಲಿ ಯೇಸು ಕ್ರಿಸ್ತನ ದೈವತ್ವ ತೋರಿ ಬಂದರೂ ಆತನು ಒಬ್ಬ ಮನುಷ್ಯನು ಎಂಬುದನ್ನು ಕೂಡ ತೋರಿಸಿಕೊಟ್ಟದ್ದನ್ನು ನಾವು ತಿಳಿದುಕೊಳ್ಳುತ್ತೇವೆ. ಸಿಲೋವ ಎಂಬ ಮಾತಿಗೆ ಕಳುಹಿಸಲ್ಪಟ್ಟವನು ಎಂಬ ಅರ್ಥ ಕೊಡುವುದರಿಂದ ಆತನು ದೇವರಿಂದ ಕಳುಹಿಸಲ್ಪಟ್ಟವನು ಆಗಿದ್ದನು. ಹುಟ್ಟು ಕುರುಡನಿಗೆ ದೃಷ್ಟಿ ಕೊಟ್ಟ ಘಟನೆಯಿಂದ ನಾವು ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡೆವು. ಆದ್ದರಿಂದ ನಾವೆಲ್ಲರೂ ಆತ್ಮಿಕ ದೃಷ್ಟಿ ಹೊಂದಿದವರಾಗಿ ಬೆಳಕಿನ ಜೀವಿತವನ್ನು ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯ ದೇವರೇ, ಕರುಣೆಯ ಸಾಗರನೆ, ದಯಾ ಸಾಗರನೆ, ಇಷ್ಟೊಂದು ಒಳ್ಳೆಯ ಸಮಯವನ್ನು ಅನುಗ್ರಹಿಸಿಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ನಿನ್ನ ಸಜೀವವುಳ್ಳ ವಾಕ್ಯಗಳನ್ನು ಆಲಿಸಿದಂಥ, ವೀಕ್ಷಿಸಿದಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಗಾಗಿ ಸ್ತೋತ್ರ. ಅವರೊಬ್ಬೊಬ್ಬರ ಆತ್ಮಿಕ ಕಣ್ಣುಗಳನ್ನು ತೆರೆ ಕರ್ತನೆ. ಧರ್ಮಶಾಸ್ತ್ರದಲ್ಲಿರುವಂಥ ನಿನ್ನ ಜೀವವುಳ್ಳ ವಾಕ್ಯದಲ್ಲಿರುವಂಥ ಸತ್ಯಾಂಶಗಳನ್ನು ಕಂಡುಕೊಳ್ಳಲು, ಆತ್ಮಿಕವಾಗಿ ಬೆಳೆಯಲು ಸಹಾಯ ಮಾಡು. ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ದೇವರ ವಾಕ್ಯಗಳು ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆಸಿದೆಯಲ್ಲವೇ? ಅನೇಕರನ್ನು ಬೆಳಕಿಗೆ ನಡೆಸುವ ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ, ಬೆಳವಣಿಗೆಗಾಗಿ ಪ್ರಾರ್ಥಿಸಿರಿ. ತಪ್ಪದೇ ಕರೆ ಮಾಡಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.